ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕೀಯ ಮುತ್ಸದ್ದಿಯಾದಂತಹ ಹಿರಿಯ ಚೇತನ ಎಸ್.ಎಂ. ಕೃಷ್ಣರವರು ಇಂದು ಬೆಳಗಿನ ಜಾವ 3:30ರಲ್ಲಿ ದೈವಾಧೀನರಾದರೆಂದು ತಿಳಿದಾಗ ಮನಸ್ಸಿಗೆ ಭಾಳ ನೋವಾಯಿತು. ಕರ್ನಾಟಕದ ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನಲ್ಲಿ ವಿಧಾನಸೌಧ ಕಟ್ಟಿದ ನಂತರ ಅದೇ ರೀತಿಯಲ್ಲಿ ಮಾದರಿಯಲ್ಲಿ ಒಂದು ವಿಕಾಸಸೌಧವನ್ನು ನಿರ್ಮಾಣ ಮಾಡಿದಂತಹ ಮಹಾ ಆಡಳಿತಾತ್ಮಕವಾಗಿ ರಾಜಕೀಯ ಚತುರರು, ಮೈಸೂರು ಬೆಂಗಳೂರುಗಳ ನಡುವೆ ಚತುರ್ಮುಖ ರಸ್ತೆಯನ್ನು ಕೊಟ್ಟವರು ಇವರು. ಕೇಂದ್ರದಲ್ಲಿ ಅಟಲ್ಜಿ ಸರ್ಕಾರ, ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ, ಒಂದು ರೀತಿ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಕರ್ನಾಟಕ ಅಭಿವೃದ್ಧಿಗೆ ಶ್ರಮ ಪಡ್ತು. ಬೆಂಗಳೂರು ಇವತ್ತು ಏನಾದ್ರು IT-BTನಲ್ಲಿ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿದೆ ಅಂದರೆ ಆ IT-BTಯನ್ನು ಬೆಂಗಳೂರಿಗೆ ತಂದಂಥ ಕೀರ್ತಿ ದಿವಂಗತ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಇವತ್ತು IT-BTಯಿಂದ ಕರ್ನಾಟಕದ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಸಂಪನ್ಮೂಲ ಅಭಿವೃದ್ಧಿ ಎಲ್ಲವೂ ಸಹ ಹೆಚ್ಚಳ ಆಗಲಿಕ್ಕೆ ಕಾರಣೀಭೂತರಾದವರು ಎಸ್.ಎಂ. ಕೃಷ್ಣ. ಅವರ 2004ರಲ್ಲಿ ಅವರ ಮುಖ್ಯಮಂತ್ರಿ ಅವಧಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿದಂತಹ ರಾಜಕೀಯ ಚಾಣಾಕ್ಷ. ಅದು ಕಾವೇರಿ ಸಮಸ್ಯೆ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭ. ಅಂಥ ಎರಡು ರಾಜ್ಯಗಳ ನಡುವೆ ಯಾವ ಒಂದು ವಿಷಯವನ್ನು ಇಟ್ಕೊಂಡು ದೊಡ್ಡ ಪ್ರತಿಭಟನೆಗಳು, ಹೋರಾಟಗಳು ನಡಿಬೇಕಿತ್ತು, ಅದನ್ನು ಭಾಳ ಚಾಣಾಕ್ಷತನದಿಂದ ಎರಡು ರಾಜ್ಯಗಳ ಸಮಸ್ಯೆಯನ್ನು ಶಮನಗೊಳಿಸುವಲ್ಲಿ ತನ್ನ ರಾಜಕೀಯ ಮುತ್ಸದ್ದಿಯನ್ನು ಮೆರೆದಂತಹ ಒಬ್ಬ ರಾಜಕೀಯ ಮುತ್ಸದ್ದಿ ಇವತ್ತು ಕಣ್ಮರೆಯಾಗಿರುವುದು ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಕರ್ನಾಟಕದ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿಯಾಗಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ 3 ವರ್ಷ ಸೇವೆಯನ್ನು ಸಲ್ಲಿಸಿದ್ರು. ರಾಜ್ಯಪಾಲರ ನಂತರವೂ ಸಹ ಅವರ ನಾಡಿ ಮಿಡಿತ ನಿಲ್ಲಿಲ್ಲ. ಜನತೆಗೋಸ್ಕರ, ಅಭಿವೃದ್ಧಿಗೋಸ್ಕರ ನಾಡಿ ಮಿಡಿತ ತುಡಿತಾ ಇತ್ತು. ಆ ಕಾರಣಕ್ಕೆ ಮತ್ತೊಮ್ಮೆ ರಾಜ್ಯಪಾಲರಾದ ನಂತರ ಮತ್ತೊಮ್ಮೆ ಸಾರ್ವಜನಿಕ ಜೀವನಕ್ಕೆ ಬಂದಂಥ ಏಕೈಕ ರಾಜಕಾರಣಿ ದೇಶದಲ್ಲಿ. ಅವರು ರಾಜ್ಯಪಾಲರಾದ್ರ ನಂತರ ಮತ್ತೆ ರಾಜಕಾರಣಕ್ಕೆ ಬಂದರು, ರಾಜ್ಯಸಭೆ ಸದಸ್ಯರಾದರು. ಕೊನೆಯಲ್ಲಿ 2017ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ಮೆಚ್ಚಿ ಯಾವ ಫಲಾಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಪಾರ್ಟಿಯ ಅಭಿವೃದ್ಧಿಗಾಗಿ, ಪಾರ್ಟಿಯ ಸಂಘಟನೆಗಾಗಿ ದುಡಿದ್ರು. ಹಾಗೆಲ್ಲ ನಮಗೆಲ್ಲ ಹಿರಿಯ ಮಾರ್ಗದರ್ಶಕರಾಗಿದ್ದರು ಇವರು. ಅವರ ದೈವಾಧೀನದಿಂದ ಕರ್ನಾಟಕ ರಾಜ್ಯಕ್ಕೆ ತುಂಬ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಭಗವಂತ ದಯಪಾಲಿಸಲಿ. ಅವರ ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ಕುಟುಂಬ ವರ್ಗದವರಿಗೆ, ಈ ರಾಜ್ಯದ ಜನರಿಗೆ, ವಿಶೇಷವಾಗಿ ಇವತ್ತು IT-BTನಲ್ಲಿ ದುಡಿದು ಹೆಸರು ಗಳಿಸ್ತಾ ಇರ್ತಕ್ಕಂಥ ಸಂಸ್ಥೆಗಳು, IT-BTಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಅವರಿಗೆ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರದ ವತಿಯಿಂದ ಇವತ್ತು ಕಚೇರಿಯಲ್ಲಿ ಶ್ರದ್ಧಾಂಜಲಿ ಇತ್ತು. ಈ ಸಂದರ್ಭದಲ್ಲಿ ಅವರಿಗೆ ಅಂತಿಮ ನುಡಿ ನಮನವನ್ನು ಸಲ್ಲಿಸುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇವೆ.